ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಲಾಸ್ಟ್ ವೀಕೆಂಡ್ ವಿಸಿಟ್ ಮಾಡಿದ್ದು ನಮ್ಮ ಮೈಸೂರಿನ ಒನ್ ಆಫ್ ದ ಫೇಮಸ್ ಟೂರಿಸ್ಟ್ ಪ್ಲೇಸ್ ಮೈಸೂರು ಝೂ. ಮೈಸೂರು ಝೂ ತುಂಬಾ ಸ್ಪೆಷಲ್, ಹಾಗೆ ಒನ್ ಆಫ್ ದ ಬೆಸ್ಟ್ ಝೂ ಅಂತಲೇ ಹೇಳ್ಬೋದು. ಸೊ ನಾನು ಈ ವ್ಲಾಗ್ ಮಾಡಿದಾಗ ನನಗೆ ಗೊತ್ತಿರೋ ಕೆಲವೊಂದು ಇನ್ಫಾರ್ಮೇಷನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವೇನಾದರೂ ಪ್ರೈವೇಟ್ ವೆಹಿಕಲಲ್ಲಿ ಝೂಗೆ ಬಂದರೆ ಪಾರ್ಕಿಂಗ್ ಫೆಸಿಲಿಟಿ ಝೂ ಎದುರುಗಡೆನೇ ಇರುತ್ತೆ. ಇದು ಪೇ ಆ್ಯಂಡ್ ಪಾರ್ಕ್, ನೀವು ಪೇ ಮಾಡಬೇಕಾಗತ್ತೆ. ಅದೇ ನೀವೇನಾದರೂ ಗೌರ್ಮೆಂಟ್ ಬಸ್ಸಸ್ಸಲ್ಲಿ ಬಂದರೆ ನೀವು ಡೈರೆಕ್ಟು ಮೈಸೂರು ಝೂ ಸ್ಟಾಪ್ ಹತ್ರನೇ ಇಳ್ಕೊಳ್ಬೋದು. ಸೊ ಝೂ ಒಳಗೆ ಹೋಗೋಕ್ಕೆ ಎರಡು ರೀತಿಯ ಎಂಟ್ರೆನ್ಸ್ ಇದೆ. ಒಂದು ಈ ಅಂಡರ್ ಪಾಸ್, ಯಾರ್ಯಾರು ಪ್ರೈವೇಟ್ ವೆಹಿಕಲ್ನ ಪಾರ್ಕ್ ಮಾಡಿರ್ತಾರೋ ಅವರು ಈ ಅಂಡರ್ ಪಾಸಿಂದ ಬಂದರೆ ಇದು ಡೈರೆಕ್ಟ್ ಝೂ ಒಳಗೆ ಕರ್ಕೊಂಡು ಹೋಗುತ್ತೆ, ಇಲ್ಲಾಂದರೆ ಮೇನ್ ಎಂಟ್ರೆನ್ಸಿಂದ ಬರ್ಬೋದು. ಫ್ಯಾಮಿಲಿ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಬೇಕು, ಹಾಗೆ ನಿಮ್ಮ ಮನೇಲಿ ಏನಾದರೂ ಚಿಕ್ಕ ಮಗು ಇದೆ ಅಂದರೆ ಮೈಸೂರು ಝೂ ಈಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಟು ವಿಸಿಟ್. ಅಲ್ಲಿ ಎದುರುಗಡೆ ಕಾಣಿಸ್ತಾ ಇರೋದೇ ಟಿಕೆಟ್ ಕೌಂಟರ್. ನೀವು ಇಲ್ಲೇ ಬಂದು ಡೈರೆಕ್ಟಾಗಿ ಟಿಕೆಟ್ ತೊಗೊಳ್ಬೋದು, ಇಲ್ಲಾಂದರೆ ಆನ್ಲೈನಲ್ಲಿ ಕೂಡ ಬುಕ್ ಮಾಡ್ಬೋದು. ಕ್ಯೂ ಏನಾದರೂ ಜಾಸ್ತಿ ರಶ್ ಇದ್ದು ಕ್ಯೂ ಅಲ್ಲಿ ನಿಲ್ಲಕ್ಕೆ ಇಷ್ಟ ಇಲ್ಲ ಅಂದರೆ ಸ್ಕ್ಯಾನ್ ಮೀ ಅಂತ ಬೋರ್ಡ್ ಇಟ್ಟಿರ್ತಾರೆ, ಅದನ್ನು ಸ್ಕ್ಯಾನ್ ಮಾಡಿ ಕೂಡ ಟಿಕೆಟ್ ತೊಗೊಳ್ಬೋದು. ಇನ್ನು ಟಿಕೆಟ್ ವಿಷಯಕ್ಕೆ ಬಂದರೆ ದೊಡ್ಡವ್ರಿಗೆ 100 ರೂಪೀಸ್ ಪರ್ ಹೆಡ್, ಹಾಗೆ 5-12 ವರ್ಷದ ಮಕ್ಕಳಿಗೆ 50 ರೂಪೀಸ್, ಹಾಗೆ ಬಿಲೋ 5 ಇಯರ್ಸ್ಗೆ ಫ್ರೀ ಎಂಟ್ರಿ. ಟೈಮಿಂಗ್ಸ್ ಮಾರ್ನಿಂಗ್ 8:30 ಇಂದ ಈವ್ನಿಂಗ್ 5:30ವರೆಗೂ ಓಪನ್ ಇರುತ್ತೆ. ಇಲ್ಲಿ ಆರಾಮಾಗಿ 3-4 ಗಂಟೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಪ್ರತಿ ಮಂಗಳವಾರ ರಜಾ ಇರುತ್ತೆ. ಇಲ್ಲಿ ಸ್ಪೆಷಲ್ ಏನಂದರೆ 2017ರಲ್ಲೇ ಮೈಸೂರು ಝೂ 125 ವರ್ಷಗಳನ್ನ ಕಂಪ್ಲೀಟ್ ಮಾಡಿದೆ. ಇಯರ್ ಆಫ್ ಬಿಲ್ಡ್ 1892. ಇದನ್ನು ಇನ್ವೆಂಟ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ನಮ್ಮ ಮೈಸೂರಿನ 23ನೇ ಮಹಾರಾಜರಾದ 10ನೇ ಚಾಮರಾಜ ಒಡೆಯರ್ ಅವರು. ಆ ಟೈಮಲ್ಲಿ ಮೈಸೂರು ಝೂ ಪ್ರೈವೇಟ್ ಆಗಿ ಸ್ಟಾರ್ಟ್ ಆಗಿತ್ತು, ಹಾಗೆ ಸರಿಸುಮಾರು ಒಂದು 10 ಎಕರೆ ವಿಸ್ತೀರ್ಣ ಮಾತ್ರ ಹೊಂದಿತ್ತು. ಈಗ ಕರೆಂಟ್ಲಿ ಮೈಸೂರು ಝೂ ಎಷ್ಟು ದೊಡ್ಡದಾಗಿದೆ ಅಂದರೆ ಸರಿಸುಮಾರು 157 ಎಕರೆ ವಿಸ್ತೀರ್ಣನ ಹೊಂದಿದೆ. ನೀವಿಲ್ಲೇ ನೋಡ್ತಾ ಇದ್ದೀರಾ, ಅದು ರಿಸ್ಟ್ರಿಕ್ಷನ್ ಬೋರ್ಡ್. ಅಷ್ಟು ರೂಲ್ಸ್ನ ನಾವು ಫಾಲೋ ಮಾಡಲೇಬೇಕಾಗತ್ತೆ. ಝೂ ಒಳಗೆ ಸರಿಸುಮಾರು 4 ಕಿಲೋಮೀಟರ್ ವಾಕ್ ಇರುತ್ತೆ. ಎಂಟ್ರಾಗಿದೆ ನಮಗೆ ಫಸ್ಟ್ ಏನು ಕಾಣಿಸುತ್ತೆ ಅಂತ ಅಂದರೆ ಬರ್ಡ್ ಸೆಕ್ಷನ್. ನೀವೇನಾದರೂ ಬರ್ಡ್ ಲವರ್ ಆಗಿದ್ದರೆ ನಿಮಗಂತೂ ಈ ಸೆಕ್ಷನ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಯಾಕಂದರೆ ತುಂಬ ನಂಬರ್ ಆಫ್ ಬರ್ಡ್ಸ್, ಹಾಗೆ ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಬರ್ಡ್ಸ್ ಇಲ್ಲಿದೆ. ನಮ್ಮ ದೇಶದ ಬರ್ಡ್ಸ್ ಅಲ್ಲದೆ ಬೇರೆ ದೇಶದಲ್ಲಿರೋ ಡಿಫ್ರೆಂಟ್ ಟೈಪ್ಸ್ ಆಫ್ ಬರ್ಡ್ಸ್ ಕೂಡ ಇಲ್ಲಿ ಇಟ್ಟಿದ್ದಾರೆ. ಕೆಲವೊಂದು ಬರ್ಡ್ಸ್ಗೆ ಹ್ಯುಮಿಡಿಟಿ ಕಾನ್ಸೆಪ್ಟ್ ಬಂದಾಗ ಅವುಗಳು ತುಂಬ ಸೆನ್ಸಿಟಿವ್ ಆಗಿರುತ್ತೆ, ಯಾಕಂದರೆ ಅವುಗಳು ಬೆಳ್ಕೊಂಡು ಬಂದಿರೋ ಎನ್ವಿರಾನ್ಮೆಂಟ್ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಸೊ ಸಮ್ಮರಲ್ಲಿ ಬೇಸಿಗೆ ತಾಪಮಾನ ಕಂಟ್ರೋಲ್ ಮಾಡೋಕ್ಕೆ ಝೂ ಅವ್ರು ಏನು ಮಾಡ್ತಾರೆ ಅಂದರೆ ಕೇಜ್ ಒಳಗೆ ಫಾಗರ್ಸ್ಗಳನ್ನ ಇನ್ಸ್ಟಾಲ್ ಮಾಡಿರ್ತಾರೆ. ಫಾಗರ್ಸ್ ಇಸ್ ನಥಿಂಗ್ ಬಟ್ AC ಟೈಪಲ್ಲಿ ಇರುತ್ತೆ. ಸ್ಪ್ರಿಂಕ್ಲರ್ಸಲ್ಲಿ ವಾಟರ್ ಬರುತ್ತೆ, ಬಟ್ ಸ್ಪ್ರಿಂಕ್ಲರಿಂದ ಬರೋ ವಾಟರ್ ಬರ್ಡ್ಸ್ಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಕೇಜ್ ಒಳಗೆ ಫಾಗರ್ಸ್ನ ಇನ್ಸ್ಟಾಲ್ ಮಾಡಿರ್ತಾರೆ. ಇನ್ನೂ ನಾನು ಆಗಲೇ ಹೇಳ್ದಂಗೆ 4 ಕಿಲೋಮೀಟರ್ ಝೂ ಒಳಗೆ ನಡಿಬೇಕಾ? ನಮ್ಮ ಮನೇಲಿ ತುಂಬ ವಯಸ್ಸಾಗಿರೋರಿದ್ದಾರೆ, ಹಾಗೆ ಸಣ್ಣ ಮಕ್ಕಳಿದ್ದಾರೆ, ಕ್ಯಾರಿ ಮಾಡ್ಕೊಂಡು ಅಷ್ಟು ದೂರ ನಡೆಯೋಕ್ಕಾಗಲ್ಲ ಅಂತ ನೀವೇನಾದರೂ ಥಿಂಕ್ ಮಾಡ್ತಿದ್ರೆ ಈ ಥರ ಬ್ಯಾಟ್ರಿ ಕಾರಲ್ಲಿ ಕುತ್ಕೊಂಡು ಆರಾಮ್ಸೆ ಆ್ಯನಿಮಲ್ಸ್ನ ನೋಡ್ಕೊಂಡು ಹೋಗ್ಬೋದು. ಬಟ್ ಪರ್ ಹೆಡ್ 150 ರೂಪೀಸ್ ಚಾರ್ಜ್ ಮಾಡ್ತಾರೆ. ಹಾಗೆ ನಡ್ಕೊಂಡು ಹೋಗೋರು ಅಷ್ಟೊಂದು ಥಿಂಕ್ ಮಾಡಬೇಕಾಗಿಲ್ಲ, ಯಾಕಂದರೆ ಅಲ್ಲಲ್ಲಿ ಚೇರ್ಸ್ ಇಟ್ಟಿರ್ತಾರೆ, ಹಾಗೆ ಗಾರ್ಡನ್ ಕೂಡ ಇದೆ. ನೀವು ಆರಾಮಾಗಿ ಅಲ್ಲಿ ಫೋಟೋಸ್ ತೆಗೆಸ್ಕೊಂಡು ಒಂದು ಸ್ವಲ್ಪ ಟೈಮ್ ಕೂಡ ಸ್ಪೆಂಡ್ ಮಾಡ್ಬೋದು. ಹಾಗೆ ನೀವೇನಾದರೂ ಚೈಲ್ಡ್ ಕೇರ್ ಮಾಡಬೇಕು ಅಂದ್ಕೊಂಡಿದ್ರೆ ಚೈಲ್ಡ್ ಕೇರ್ ಫೆಸಿಲಿಟಿ ಕೂಡ ಇರುತ್ತೆ. ಹಾಗೆ ಲೇಡೀಸ್ ಆ್ಯಂಡ್ ಜೆಂಟ್ಸ್ ಟಾಯ್ಲೆಟ್ ಫೆಸಿಲಿಟಿ, ಹಾಗೆ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಕೂಡ ಇರುತ್ತೆ. ಸೊ ಇಷ್ಟೆಲ್ಲ ಫೆಸಿಲಿಟಿ ಯಾವುದು ಒಂದು ಕಡೆ ಇರಲ್ಲ, ಸ್ವಲ್ಪ ಡಿಸ್ಟೆನ್ಸಲ್ಲಿ ಅಲ್ಲಲ್ಲಿ ಇರುತ್ತೆ. ಹಾಗೆ ಫಾರ್ ಎನಿ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಬೋರ್ಡ್ ಕೂಡ ಇರುತ್ತೆ. ಬರ್ಡ್ ಸೆಕ್ಷನ್ ಆದಮೇಲೆ ಕಾರ್ನಿವರಸ್ ಝೋನ್ ಸಿಗುತ್ತೆ. ಸೊ ನಿಮ್ಗೊಂದು ವಿಷಯ ಗೊತ್ತಾ, ಚೀತಾ ಎಲ್ಲ ಝೂ ಅಲ್ಲಿ ಇಲ್ವಂತೆ. ಸೊ ಮೈಸೂರು ಝೂ ಇಸ್ ಒನ್ ಆಫ್ ದ ಝೂ ವಿಚ್ ಹ್ಯಾಸ್ ಚೀತಾ. ಸೊ ನಮಗೆ ಪ್ರಾಣಿಗಳನ್ನ ನೋಡೋದ್ರ ಜೊತೆಗೆ ಅವುಗಳ ಡೀಟೇಲ್ ಇನ್ಫಾರ್ಮೇಷನ್ ಇರುತ್ತೆ. ಅವುಗಳ ವಾಸಸ್ಥಾನ, ಲೈಫ್ ಸ್ಪ್ಯಾನ್, ಏನು ತಿನ್ನುತ್ತೆ, ಏನು ತಿನ್ನಲ್ಲ, ಆ ಡೀಟೇಲ್ ಇನ್ಫಾರ್ಮೇಷನ್ ಇರುತ್ತೆ. ನನಗಂತೂ ಈ ಸೆಕ್ಷನ್ ತುಂಬ ಇಷ್ಟ ಆಗುತ್ತೆ, ಯಾಕಂದರೆ ಐ ಲವ್ ಲಯನ್ ಆ್ಯಂಡ್ ಟೈಗರ್. ಸೊ ಅಲ್ಲಿ ರೆಸ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ನಾವು ಹೊರಟಿದ್ದು ನಮ್ಮ ಆ್ಯನ್ಸಿಸ್ಟರ್ಸ್ ಕಡೆಗೆ. ಈ ಝೋನ್ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಯಾಕಂದರೆ ನಮ್ಮ ಫೀಚರ್ಸ್ ಹಾಗೆ ಅವುಗಳ ಫೀಚರ್ಸ್ ಸೇಮ್ ಇರುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನು ಅಂದರೆ ಜರ್ಮನಿಯಿಂದ ಗೋರಿಲಾಸ್ನ ಮೈಸೂರು ಝೂಗೆ ತೊಗೊಂಡು ಬಂದಿದ್ದಾರೆ. ಸೊ ಅವುಗಳಿರೋಕ್ಕೆ ಒಳ್ಳೆ ಎನ್ವಿರಾನ್ಮೆಂಟ್, ಹಾಗೆ ಸ್ವಲ್ಪ ಸ್ಪೇಷಿಯಸ್ ಆಗಿರೋಕ್ಕೋಸ್ಕರ ಸುತ್ತ ಎನ್ಕ್ಲೋಜರ್ನ ಬಿಲ್ಡ್ ಮಾಡಿದ್ದಾರೆ. ಸೊ ಅದರದ್ದು ಖರ್ಚು ಮೋರ್ ದ್ಯಾನ್ 3 crore ಆಗಿದೆ ಅಂತೆ. ಹಾಗೆ ಇದನ್ನು ಮಾಡಿಸಿದ್ದು ಬೇರೆ ಯಾರೂ ಅಲ್ಲ, ಇನ್ಫೋಸಿಸ್ ಫೌಂಡೇಶನ್. ಸೊ ಈ ನಮ್ಮ ಸ್ಪೆಷಲ್ ಜರ್ಮನ್ ಗೆಸ್ಟ್ ಬರೋ ಟೂರಿಸ್ಟ್ಗಳನ್ನ ಅಟ್ರ್ಯಾಕ್ಟ್ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಈ ಬೋರ್ಡಲ್ಲಿ ಅವುಗಳ ಚೈಲ್ಡ್ಹುಡ್ ಫೋಟೋಸ್, ನೇಮ್, ಹಾಗೆ ಡೇಟ್ ಆಫ್ ಬರ್ತ್ ಕೂಡ ಡಿಸ್ಪ್ಲೇ ಮಾಡಿದ್ದಾರೆ. ಸ್ಯಾಡೆಸ್ಟ್ ಪಾರ್ಟ್ ಏನು ಅಂದರೆ ಗೋರಿಲಾಸ್ ಈಗ ಒಂದು ಎಂಡೇಂಜರ್ಡ್ ಸ್ಪೀಸೀಸ್ ಅಂತಲೇ ಹೇಳ್ಬೋದು. ಹಾಗೆ ರೈನೋಸರಸ್ ಕೂಡ. ಇವುಗಳು ಕೆಲವು ನಮ್ಮ ಜಗತ್ತಲ್ಲಿ ಉಳಿದಿವೆ. ಪ್ರಾಣಿಗಳನ್ನ ನೋಡ್ತಾ ಖುಷಿ ಪಡ್ತಾ ಇದ್ರೆ ಒಂದು ಕಡೆ ಬೇಜಾರು ಕೂಡ ಆಗ್ತಾಯಿತ್ತು, ಯಾಕಂದರೆ ಎಷ್ಟೋ ಆ್ಯನಿಮಲ್ಸ್ ಎಂಡೇಂಜರ್ಡ್ ಸ್ಪೀಸಿ ಲಿಸ್ಟಿಗೆ ಬಂದಿದೆ. ಹಾಗೆ ಅವುಗಳ ನಂಬರ್ ಇಡೀ ವರ್ಲ್ಡಲ್ಲಿ ತುಂಬ ಕಡಿಮೆ ಇದೆ. ಇದಕ್ಕೆ ರೀಸನ್ಸ್ ಇಲ್ಲಿಗಲ್ ಟ್ರೇಡ್ ಅಥವಾ ಅವುಗಳ ಹ್ಯಾಬಿಟೇಟ್ ಲಾಸ್, ಮೆನಿ ಅದರ್ ರೀಸನ್. ಟೂರಿಸ್ಟ್ನ ಅಟ್ರ್ಯಾಕ್ಟ್ ಮಾಡೋಕ್ಕೆ ಮೈಸೂರು ಝೂ ಅಲ್ಲಿ ಜಲತರಂಗಿಣಿ ಅಂತ ಒಂದು ಸ್ಪಾಟ್ ಕೂಡ ಇದೆ. ಈ ಸ್ಪಾಟ್ ಕೂಡ ಫೋಟೋಸ್ ತಗೊಳ್ಳೋಕ್ಕೆ ಸಖತ್ತಾಗಿದೆ.
ಸೊ ಇಷ್ಟು ದೂರ ಬರೋಷ್ಟರಲ್ಲಿ ಆಬ್ವಿಯಸ್ಲಿ ಟಯರ್ಡ್ ಆಗೇ ಆಗಿರ್ತೀವಿ. ಬಟ್ ಝೂ ಒಳಗೇನೆ ರೆಸ್ಟೋರೆಂಟ್ ಫೆಸಿಲಿಟಿ ಕೂಡ ಇರುತ್ತೆ. ಬಟ್ ನೀವೇನೇ ತಿನ್ನೋ ಪದಾರ್ಥ ಇದ್ರೂ ಎಲ್ಲನೂ ಇದ್ರ ಹತ್ರನೇ ತಿಂದು ಮುಗಿಸಿ ಹೋಗಬೇಕು. ಇದಾದಮೇಲೆ ತಿನ್ನೋ ಪದಾರ್ಥನೆಲ್ಲ ಕ್ಯಾರಿ ಮಾಡ್ಕೊಂಡು ಹೋಗೋಗಿಲ್ಲ. ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನು ಅಂದರೆ, ಇಡೀ ಇಂಡಿಯಾದಲ್ಲೇ ಥರ್ಡ್ ಬೆಸ್ಟ್ ಝೂ ನಮ್ಮ ಮೈಸೂರು ಝೂ ಅಂತೆ. ಹಾಗೆ ಇಡೀ ಇಂಡಿಯಾದಲ್ಲೇ ಓಲ್ಡೆಸ್ಟ್ ಝೂ, ಹಾಗೆ ಪಾಪ್ಯುಲರ್ ಝೂ, ಹಾಗೆ ಒನ್ ಆಫ್ ದ ಓಲ್ಡೆಸ್ಟ್ ಝೂ ಇನ್ ದ ವರ್ಲ್ಡ್ ಕೂಡ ಅಂತೆ. ಮೈಸೂರು ಝೂ ಅಂಡರ್ ಕಂಟ್ರೋಲ್ ಕಾರಂಜಿ ಲೇಕ್ ಕೂಡ ಇದೆ. ಹಾಗೆ ಚಾಮುಂಡಿ ಕನ್ಸರ್ವೇಷನ್ ಆ್ಯಂಡ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಕೂಡ ಇದೆ. ಕಾಡು ಪ್ರಾಣಿಗಳನ್ನ ರಕ್ಷಣೆ ಮಾಡಿ ಅವುಗಳನ್ನ ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಕಳಿಸ್ತಾರೆ. ಸೊ ಮೈಸೂರು ಝೂ ಒಂದು ರಿಹ್ಯಾಬಿಲಿಟೇಷನ್ ಸೆಂಟರ್ ಕೂಡ ಹೌದು. ಹಾಗೆ ಯಾರಿಗೆಲ್ಲ ವೈಲ್ಡ್ ಲೈಫ್ ರಿಸರ್ಚ್ ಆ್ಯಂಡ್ ಎಜುಕೇಷನ್ ಬಗ್ಗೆ ಇಂಟ್ರೆಸ್ಟ್ ಇದೆಯೋ, ಹಾಗೆ ಮಕ್ಕಳಿಗೆ ಅವಾಗವಾಗ ಎಜುಕೇಷನ್ ರಿಲೇಟೆಡ್ ಈವೆಂಟ್ ಕೂಡ ಇಡ್ತಾರೆ. ಮೈಸೂರು ಝೂನ ಡೈಲಿ ಥೌಸಂಡ್ಸ್ ಆಫ್ ಪೀಪಲ್ ವಿಸಿಟ್ ಮಾಡ್ತಾರೆ. ಸೊ ಕಸ ಅಂತೂ ತುಂಬ ಕಲೆಕ್ಟ್ ಆಗೇ ಆಗುತ್ತೆ. ಸೊ ರೆಸ್ಟೋರೆಂಟಿಂದ ಬರೋ ವೇಸ್ಟ್ ಹಾಗೆ ಕಲೆಕ್ಟ್ ಆಗಿರೋ ಪ್ಲಾಸ್ಟಿಕ್ಸ್ ಎಲ್ಲನೂ ಪ್ಲಾಸ್ಟಿಕ್ ರೀಸೈಕ್ಲಿಂಗ್ಗೆ ಕಳಿಸ್ತಾರೆ. ಪ್ರಾಣಿಗಳಿಂದ ಸಿಗೋ ವೇಸ್ಟ್ ಹಾಗೆ ಮರದ ಎಲೆಗಳು ಹಾಗೆ ಬೇರೆ ಆರ್ಗ್ಯಾನಿಕ್ ವೇಸ್ಟ್ನೆಲ್ಲ ಕಲೆಕ್ಟ್ ಮಾಡಿ ವರ್ಮಿ ಕಂಪೋಸ್ಟ್ನ ಕ್ರಿಯೇಟ್ ಮಾಡ್ತಾರೆ. ವರ್ಮಿ ಕಂಪೋಸ್ಟ್ನ ರೈತರಿಗೆ ಸೇಲ್ ಕೂಡ ಮಾಡ್ತಾರೆ. ಹಾಗೆ ಬಯೋಗ್ಯಾಸ್ ಕೂಡ ತಯಾರು ಮಾಡಿ ಅಲ್ಲೇ ಪ್ರಾಣಿಗಳಿಗೆ ಅಡುಗೆ ಮಾಡೋಕ್ಕೆ ಕೂಡ ಯೂಸ್ ಮಾಡ್ತಾರೆ. ಮೈಸೂರು ಝೂ ಟಿಕೆಟ್ ಪ್ರೈಸ್ ಮೇಲೆ ಮಾತ್ರ ಫಿನಾನ್ಷಿಯಲಿ ಡಿಪೆಂಡ್ ಆಗದೆ ಕೆಲವು ವರ್ಷದ ಹಿಂದೆಯಿಂದ ಅಡಾಪ್ಷನ್ ಸ್ಕೀಮ್ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಈ ಅಡಾಪ್ಷನ್ ಸ್ಕೀಮ್ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಂದರೆ ಮೈಸೂರು ಝೂ ವೆಬ್ಸೈಟ್ನ ವಿಸಿಟ್ ಮಾಡ್ಬೋದು. ಸೊ ನೀವೇನಾದರೂ ಆ್ಯನಿಮಲ್ಸ್ನ ಅಡಾಪ್ಟ್ ಮಾಡಿದ್ರೆ ನಿಮಗೆ ಟ್ಯಾಕ್ಸ್ ರಿಲೇಟೆಡ್ ಡಿಸ್ಕೌಂಟ್ ಕೂಡ ಇರುತ್ತೆ. ಇನ್ನು ಝೂ ಒಳಗೆ ರೆಪ್ಟೈಲ್ ಸೆಕ್ಷನಿಗೆ ಬಂದರೆ ಎಲ್ಲ ರೀತಿಯ ವೆನಮಸ್ ಹಾಗೆ ನಾನ್ ವೆನಮಸ್ ಸ್ನೇಕ್ಸ್ನ ಇಟ್ಟಿದ್ದಾರೆ. ನನಗಂತೂ ಈ ಸೆಕ್ಷನ್ ಸಿಕ್ಕಾಪಟ್ಟೆ ಭಯ, ಬಟ್ ತಿಳ್ಕೊಳ್ಳೇಬೇಕು ಅನ್ನೋ ಕ್ಯೂರಿಯಾಸಿಟಿಯಿಂದ ತುಂಬ ಇನ್ಫಾರ್ಮೇಷನ್ ಪ್ರತಿಯೊಂದು ಹಾವುಗಳ ಬಗ್ಗೆ ಇತ್ತು. ಅದನ್ನೆಲ್ಲ ನೋಡಿ ಇಂಟ್ರೆಸ್ಟಿಂಗ್ ಅಂತ ಕೂಡ ಅನಿಸ್ತು. ಎಲ್ಲ ಆ್ಯನಿಮಲ್ಸ್ ಕೂಡ ಅಷ್ಟೇ, ನಾವು ಅವುಗಳನ್ನ ನೋಡಿದಾಗ ಎಷ್ಟು ಭಯಪಟ್ಟಿರ್ತೀವೋ ಅವುಗಳು ಕೂಡ ನಮ್ಮನ್ನು ನೋಡಿದಾಗ ಅಷ್ಟೇ ಭಯಪಟ್ಟಿರುತ್ತೆ, ನಾವೆಲ್ಲಿ ಅದಕ್ಕೆ ಹಾರ್ಮ್ ಮಾಡ್ತೀವಿ ಅಂತ. ಬಟ್ ಸ್ನೇಕ್ ಅಂತ ವಿಷಯ ಬಂದಾಗ ನನಗೆ ಲಾಸ್ಟ್ ಹೇಳಿದ 2 ಲೈನ್ ತಲೆಗೆ ಬರಲ್ಲ. ತುಂಬ ಅಂದರೆ ತುಂಬ ಭಯ ಆಗುತ್ತೆ. ಸೊ ರೆಪ್ಟೈಲ್ ಸೆಕ್ಷನಲ್ಲಿ ಹಾಗೆ ಹಾವುಗಳನ್ನ ನೋಡ್ಕೊಂಡು ಮುಂದೆ ಬಂದರೆ ನಮ್ಮ ಕಣ್ಣಿಗೆ ಕಾಣಿಸಿದ್ದು ಗ್ರೀನ್ ಅನಾಕೊಂಡ. ಅದು ಒಂದಲ್ಲ ಎರಡು ಗ್ರೀನ್ ಅನಾಕೊಂಡನ ಶ್ರೀಲಂಕಾಯಿಂದ ತೊಗೊಂಡು ಬಂದಿದ್ದಾರೆ. ಇದು ಕೂಡ ಟೂರಿಸ್ಟ್ನ ಅಟ್ರ್ಯಾಕ್ಟ್ ಮಾಡ್ತಾ ಇದೆ. ರೆಪ್ಟೈಲ್ ಸೆಕ್ಷನ್ ಆದಮೇಲೆ ಜಾಗ್ವಾರ್ನ ನೋಡಿದ್ವಿ. ಜಾಗ್ವಾರ್ ಆದಮೇಲೆ ಬ್ಲ್ಯಾಕ್ ಪ್ಯಾಂಥರ್ ಕೂಡ ಇತ್ತು, ಸ್ವಲ್ಪ ದೂರದಲ್ಲಿತ್ತು. ಬಟ್ ಸೀರಿಯಸ್ಲಿ ವೆರಿ ಥ್ರಿಲ್ಲಿಂಗ್ ಆಗಿತ್ತು ಬ್ಲ್ಯಾಕ್ ಪ್ಯಾಂಥರ್. ಹಾಗೆ ನೆಕ್ಸ್ಟ್ ನಾವು ಬಂದಿದ್ದು ಕ್ರೊಕೊಡೈಲ್ ಹತ್ರ. ಕ್ರೊಕೊಡೈಲ್ಸ್ ಅಂತೂ ತುಂಬ ವೆರೈಟೀಸ್ ಇದೆ ಮೈಸೂರು ಝೂ ಅಲ್ಲಿ, ಒಂದಕ್ಕಿಂತ ಒಂದು ತುಂಬ ಡಿಫ್ರೆಂಟ್ ಆಗಿತ್ತು. ಹಾಗೆ ಮುಂದೆ ಬಂದರೆ ಈ ಪಂಜರ ಸಿಗುತ್ತೆ. ಇದು ಕಂಪ್ಲೀಟ್ಲಿ ಬರ್ಡ್ಸ್ಗೋಸ್ಕರ ಮಾಡಿರೋದು. ಬರ್ಡ್ಸ್ನೆಲ್ಲ ಫುಲ್ ಫ್ರೀಯಾಗಿ ಬಿಟ್ಟಿರ್ತಾರೆ. ಅದಕ್ಕೋಸ್ಕರನೇ ಚಿಕ್ಕ ಪಾಂಡ್ ಥರ ಎಲ್ಲ ಕ್ರಿಯೇಟ್ ಮಾಡಿ ಅಲ್ಲಿ ಫಿಶ್ ಕೂಡ ಎಲ್ಲ ಬಿಟ್ಟಿರ್ತಾರೆ ಅದಕ್ಕೋಸ್ಕರ. ಹಾಗೆ ಈ ಸೆಕ್ಷನ್ ಕೂಡ ತುಂಬ ಅಂದರೆ ತುಂಬ ವೆಲ್ ಮೇಂಟೈನ್ ಹಾಗೆ ಬರ್ಡ್ಸ್ಗೆ ಫ್ರೆಂಡ್ಲಿ ಆಗಿರೋ ಥರ ಕಟ್ಸಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹಾಗೆ ನೆಕ್ಸ್ಟ್ ಮುಂದೆ ಬಂದರೆ ಇನ್ನೊಂದು ಪಂಜರ ಥರ ಕ್ರಿಯೇಟ್ ಮಾಡಿದ್ದಾರೆ. ಇದರೊಳಗೆ ಆಕ್ವಾ ಬರ್ಡ್ಸ್ ಇಟ್ಟಿದ್ದಾರೆ, ಲೈಕ್ ಡಿಫ್ರೆಂಟ್ ಟೈಪ್ಸ್ ಆಫ್ ಡಕ್ಸ್ ಹಾಗೆ ಮೆನಿ ಅದರ್ ಥಿಂಗ್. ಇದರೊಳಗೂ ಕೂಡ ಪಾಂಡ್ ಒಳಗಡೆ ಎಲ್ಲ ಫಿಶ್ ಎಲ್ಲ ಬಿಟ್ಟಿದ್ರು, ಹಾಗೆ ಫುಡ್ ಕೂಡ ಹಾಕಿದ್ರು. ತುಂಬ ಚೆನ್ನಾಗಿತ್ತು ಈ ಸೆಕ್ಷನ್ ಕೂಡ. ನೀವು ಝೂ ಒಳಗೆ ಬಂದರೆ ಎಷ್ಟೊಂದು ಜನ ಇದನ್ನು ನೋಡದೆ ಹೋಗ್ತಾರೆ. ಇದನ್ನು ತಪ್ಪದೆ ಮಿಸ್ ಮಾಡದೆ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ಆ ಸೆಕ್ಷನ್. ಸೊ ಕಂಪ್ಲೀಟ್ 4 ಕಿಲೋಮೀಟರ್ ನಡ್ಕೊಂಬರೋಷ್ಟರಲ್ಲಿ ಸಂಜೆ ಆಗೋಗಿತ್ತು ಆ್ಯಂಡ್ ಟಯರ್ಡ್ ಕೂಡ ಆಗಿತ್ತು. ಬಟ್ ಲಾಸ್ಟ್ ಸೆಕ್ಷನ್ ಮಿಸ್ ಮಾಡದೆ ಹೋಗೋ ಹಾಗೆ ಇಲ್ಲ, ದಟ್ ಈಸ್ ಜಿರಾಫ್ ಸೆಕ್ಷನ್. ಚಿಕ್ಕ ವಯಸ್ಸಲ್ಲಿ ಈಚೆಯಿಂದ ಬಸ್ಸಲ್ಲೇ ನೋಡ್ಕೊಂಡು ಖುಷಿ ಪಡ್ತಿದ್ವಿ, ಲೈಕ್ ಝೂ ಒಳಗೆ ಹೋಗಿಲ್ಲ ಅಂದರೂ ನಾನು ಜಿರಾಫೆ ನೋಡಿದೆ ಅನ್ನೋ ಥರ. ಬಟ್ ದಟ್ ಈಸ್ ದ ಬೆಸ್ಟ್ ಥಿಂಗ್. ಸೊ ಜಿರಾಫೆನೇ ಲಾಸ್ಟ್ ಸೆಕ್ಷನ್. ಅದಾದಮೇಲೆ ನಮಗೆ ಎಕ್ಸಿಟ್ ಸಿಗುತ್ತೆ. ನಾವು ಸೇಮ್ ಅಂಡರ್ ಪಾಸಿಂದ ಬಂದರೆ ನಮಗೆ ಅದು ವಾಪಸ್ ಪಾರ್ಕಿಂಗ್ ಹತ್ರನೇ ಕರ್ಕೊಂಡು ಬರುತ್ತೆ. ಒಳಗಡೆ ರೆಸ್ಟೋರೆಂಟಲ್ಲಿ ನಾವು ಊಟ ಮಾಡಲಿಲ್ಲ. ಸೊ ತುಂಬ ಹೊಟ್ಟೆ ಹಸ್ತಿತ್ತು ಹಾಗೆ ಟಯರ್ಡ್ ಆಗಿತ್ತು. ಸೊ ಹೊರಗಡೆನೇ ಬಂದು ಅಲ್ಲೊಂದು ರೆಸ್ಟೋರೆಂಟಲ್ಲಿ ಏನೇನು ಬೇಕೆಲ್ಲ ತಿಂದ್ವಿ ಹೊಟ್ಟೆ ತುಂಬ. ಸೊ ವಾಪಸ್ ನಾವು ಹೊರಟಿದ್ದು ಪಾರ್ಕಿಂಗ್ ಕಡೆಗೆ. ಪಾರ್ಕಿಂಗಲ್ಲಿ ನಾನು ಆಗಲೇ ಹೇಳಿದೆ ಪೇ ಆ್ಯಂಡ್ ಪಾರ್ಕ್ ಅಂತ. ಬಟ್ 4 hours ಮೇಲೆ ಏನಾದರೂ ಪಾರ್ಕಿಂಗ್ ಮಾಡಿದರೆ ಯಾವುದೇ ವೆಹಿಕಲ್ ಆದರೂ ಅಡಿಷ್ನಲ್ ಪೇ ಮಾಡಬೇಕಾಗುತ್ತೆ. ಸೊ ನಾವು ಪೇ ಮಾಡಿ ವಾಪಸ್ ಮನೆಗೆ ರಿಟರ್ನ್ ಆದ್ವಿ. ಇದು ನಮ್ಮ ಮೈಸೂರು ಝೂನ ವ್ಲಾಗ್. ಇದು ನನ್ನ ಚಿಕ್ಕ ಪ್ರಯತ್ನ. ಇದೇನಾದರೂ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.